ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ, ರಾತ್ರಿ ಸಂಚಾರಕ್ಕೆ ಅರಣ್ಯ ಇಲಾಖೆ ನಿರ್ಬಂಧ, ಎಚ್ಚರಿಕೆಯಿಂದಿರಲು ಎಟಿಎಫ್ ಸೂಚನೆ. ಶೋಧ ಕಾರ್ಯಾಚರಣೆ ಮಾಡಿದ ಅಧಿಕಾರಿ ಸಿಬ್ಬಂದಿಗೆ ಅಭಿನಂದನೆ. ಚಾರಣಕ್ಕೆ ತೆರಳಿ ಕಾಣೆಯಾಗಿದ್ದ ಯುವತಿ ಪತ್ತೆ ಮತ್ತು ಸುರಕ್ಷಿತ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘನೆ. ಮತದಾರರು ಕಾಂಗ್ರೆಸ್ನ ವಿರುದ್ಧ ದಂಗೆ ಎದ್ದಿದ್ದೇಕೆ ಎಂದು ಯೋಚಿಸಲಿ, ಬಿಜೆಪಿ ಕಾರ್ಯಕರ್ತರಲ್ಲಿ ಗೆಲುವಿನ ರಣೋತ್ಸಾಹ, ವಿಜಯೇಂದ್ರ ಅಭಿಪ್ರಾಯ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬೊಮ್ಮಿನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಚಲನವಲನ ಸ್ಥಳೀಯ ನಿವಾಸಿಗಳಲ್ಲಿ ಭಯದ ವಾತಾವರಣವನ್ನ ಉಂಟು ಮಾಡಿದೆ. ಶನಿವಾರ ಇಡೀ ರಾತ್ರಿ ಆಹಾರಕ್ಕಾಗಿ ಅಲೆದಾಡಿದ್ದ ಸುಮಾರು 28 ಕಾಡಾನೆಗಳ ಇಂಟು ಭಾನುವಾರ ಬೆಳಗ್ಗೆ ಡಿಸಿ ತೋಟದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ಳುತ್ತಿದ್ದವು. ಈ ಸಂದರ್ಭದಲ್ಲಿ ಗೌರಿಕೆರೆಯಲ್ಲಿ ಸಾಕಷ್ಟು ನೀರು ಕುಡಿಯುವುದರ ಮೂಲಕ ದಾಹವನ್ನ ನೀಗಿಸಿಕೊಂಡು ಮತ್ತದೇ ತೋಟಕ್ಕೆ ವಿಶ್ರಾಂತಿಗೆ ತೆರಳಿದವು. ಇನ್ನೊಂದು ಒಂಟಿ ಕಾಡಾನೆಯು ಕೂಡ ಕಿತ್ತಾವರ ಎಸ್ಟೇಟ್ನ ಬಿ ಬ್ಲಾಕ್ನಲ್ಲಿ ಕಾಣಿಸಿಕೊಂಡು ಆತಂಕವನ್ನ ಸೃಷ್ಟಿಸಿದೆ. ಎಟಿಎಫ್ ಸಿಬ್ಬಂದಿಗಳು ಕಾಡಾನೆಗಳ ಸಂಚಾರವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಸ್ಥಳೀಯ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿ ಆನೆಗಳು ಓಡಾಡಬಹುದಾಗಿರುವ ಸ್ಥಳದಲ್ಲಿ ರಾತ್ರಿ ಸಂಚಾರವನ್ನ ಮಾಡಬಾರದೆಂದು ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡುತ್ತಿದ್ದಾರೆ. ಕೊಡಗು ಜಿಲ್ಲೆಯ ತಡಿಯಾಂಡಮೋಲ್ ಶಿಖರಕ್ಕೆ ತೆರಳಿದ್ದ ಚಾರಣಕ್ಕಾಗಿ ಬಂದು ಏಪ್ರಿಲ್ 2ರಂದು ನಾಪತ್ತೆಯಾಗಿದ್ದ ಜಿಎಸ್ ಶರಣ್ಯ ಪತ್ತೆಯಾಗಿದ್ದಾರೆ ಮತ್ತು ಆರೋಗ್ಯವಾಗಿದ್ದಾರೆ ಎಂದು ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಅವರು 9 ತಂಡಗಳು ಹಗಲಿರುಳು ಕಾರ್ಯಾಚರಣೆಯನ್ನ ನಡೆಸಿ ಯುವತಿಯನ್ನ ಕರೆತಂದಿದ್ದಾರೆ. ಅವರನ್ನ ಸುರಕ್ಷಿತವಾಗಿ ಕೇರಳದ ಅವರ ಮನೆಗೆ ತಲುಪಿಸುವಂತೆ ಸೂಚಿಸಿರುವುದಾಗಿ ತಿಳಿಸಿದರು. ಚಾರಣಕ್ಕೆ ಬಂದಿದ್ದ ಅವರು ಏಪ್ರಿಲ್ 2ರಂದು ಗುರುವಾರ ಇತರ 15 ಮಂದಿ ಚಾರಣಿಗರೊಂದಿಗೆ ಮತ್ತು ನೇಚರ್ ಗೈಡ್ ಜೊತೆಯಲ್ಲಿ ಚಾರಣಕ್ಕೆ ಹೋಗಿದ್ದರು. ಆದರೆ ಮಧ್ಯಾಹ್ನ ಮೂಲ ನೆಲೆಗೆ ಎಲ್ಲಾ ಚಾರಣಿಗರು ಬಂದಾಗ ಇವರು ದಾರಿ ತಪ್ಪಿರುವುದು ತಿಳಿಯಿತು. ವಿಷಯ ತಿಳಿದ ಕೂಡಲೇ ಏಪ್ರಿಲ್ 2ರಂದು 5 ತಂಡದಿಂದ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಯುವತಿ ನಾಪತ್ತೆಯಾಗಿರುವ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಇಂದು ಹೆಚ್ಚುವರಿ ಸಿಬ್ಬಂದಿಯನ್ನ ಶೋಧ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ತಾವು ದಾವಣಗೆರೆ ಉಪಚುನಾವಣೆಯ ಪ್ರಚಾರಕ್ಕೆ ತೆರಳಿದ್ದಾಗ ವಿಷಯ ತಿಳಿಯಿತು. ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸತತ ಸಂಪರ್ಕದಲ್ಲಿದ್ದೇವೆ. ಯುವತಿ ಈಗ ಪತ್ತೆಯಾಗಿದ್ದು ಅವರೊಂದಿಗೆ ಸಹ ಮಾತನಾಡಿದ್ದೇನೆ. ಅವರು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಇವತ್ತೊಂದು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. ನಮ್ಮ ಕೇರಳದಿಂದ ಕೊಡಗು ಜಿಲ್ಲೆಯ ತಡಿಯಾಂಡಮೋಲ್ ಚಾರಣಕ್ಕೆ ಆಗಮಿಸಿದ ಮತ್ತು ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡಗು ಜಿಲ್ಲೆಯ ತಡಿಯಾಂಡಮೋಲ್ ಶಿಖರಕ್ಕೆ ಚಾರಣಕ್ಕಾಗಿ 2026 ಏಪ್ರಿಲ್ 2ನೇ ತಾರೀಕಿಗೆ ಅವರು ಬಂದಿದ್ರು. ಸುಮಾರು 15 ಚಾರಣಗಾರರೊಂದಿಗೆ ಅವರು ಚಾರಣಕ್ಕೆ ಹೋಗಿದ್ರು. ಸುಮಾರು 4 ಕಿಲೋಮೀಟರ್ ಚಾರಣ ಇತ್ತು. ಚಾರಣಿಗರೆಲ್ಲರೂ ಮೂಲ ನೆಲೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅವರು ದೂರವಾಣಿ ಮುಖಾಂತರ ಹೋಮ್ ಸ್ಟೇಲ್ ವಾಸ ಮಾಡ್ತಾ ಇದ್ರು. ನನಗೆ ದಾರಿ ತಪ್ಪಿ ಹೋಗಿದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯೋನ್ಮುಖರಾದರು. ಸುಮಾರು 5 ತಂಡವನ್ನು ಮಾಡಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ನಾನು ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ವ್ಯಸ್ತನಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪಿಸಿಎಫ್ ಬಿಜೆಪಿ ಕಾರ್ಯಕರ್ತರಲ್ಲಿ ಗೆಲುವಿನ ರಣೋತ್ಸಾಹ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಬೂತಿನಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಪರಿಸ್ಥಿತಿ ವಾತಾವರಣ ಹೇಗಿದೆ ಎಂಬುದನ್ನ ತಿಳಿಯುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ. ನಮ್ಮ ಬೂತಿನ ಪ್ರಮುಖರ ಆತ್ಮವಿಶ್ವಾಸವನ್ನ ನೋಡಿದರೆ ಅತಿ ಹೆಚ್ಚು ಲೀಡ್ ಪಡೆಯುವ ಮಾತನಾಡುತ್ತಿದ್ದಾರೆ. ಅಂಕಿ ಸಂಖ್ಯೆ ಸಹಿತ ವರದಿಯನ್ನ ನೀಡಿದ್ದಾರೆ. ಅವರ ವರದಿಯನ್ನ ನೋಡಿದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಐತಿಹಾಸಿಕ ಗೆಲುವಿನ ಬಿಜೆಪಿ ಅಭ್ಯರ್ಥಿಯದ್ದು ಆಗಲಿದೆ ಎಂಬ ವಿಶ್ವಾಸ ನನಗಿದೆ ಎಂದರಲ್ಲದೆ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಲ್ಪಸಂಖ್ಯಾತರ ಹಿಂದೂಗಳು ಸೇರಿ ಮತದಾರರು ಕಾಂಗ್ರೆಸ್
ಕಾಂಗ್ರೆಸ್ಸಿನ ವಿರುದ್ಧ ಆಕ್ರೋಶಿತರಾಗಿದ್ದಾರೆ. ಯಾರಿಗೂ ಕೂಡ ಕಾಂಗ್ರೆಸ್ ಪರ ಮತಯಾಚನೆಯನ್ನ ಮಾಡುವ ಧೈರ್ಯ ಬರಲು ಸಾಧ್ಯವಿಲ್ಲ ಎಂದು ನುಡಿದರು. ನಮ್ಮ ಕಾರ್ಯಕರ್ತರು ಮುಖಂಡರು 15ರಿಂದ 20 ದಿನಗಳಿಂದ ನಮ್ಮ ಅಭ್ಯರ್ಥಿ ಪರ ಕೆಲಸವನ್ನ ಮಾಡುತ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಯವರು ಬಂದು ಬೆಂಬಲವನ್ನ ನೀಡಿದ್ದಾರೆ. ಬಿಜೆಪಿ ಗೆಲುವು ಖಚಿತ ಎಂದು ತಿಳಿಸಿದ್ದಾರೆ. ಪ್ರತಿಯೊಂದು ಬೂತ್ಗಳಲ್ಲಿ ನಮ್ಮ ಅಭ್ಯರ್ಥಿಯ ಪರವಾಗಿ ಪರಿಸ್ಥಿತಿ ಹೇಗಿದೆ, ವಾತಾವರಣ ಹೇಗಿದೆ ಇದನ್ನು ತಿಳಿಯುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಬೂತ್ನ ಪ್ರಮುಖರ ಆತ್ಮವಿಶ್ವಾಸನ ನೋಡಿದ್ರೆ ನನಗೆ ಆತಂಕ ಆಗ್ತಾ ಇದೆ. ಅಷ್ಟೊಂದು ವಿಶ್ವಾಸದಲ್ಲಿದ್ದಾರೆ. ಕಳೆದ ಎಲ್ಲ ಚುನಾವಣೆಗಳು ಏನು ಲೀಡ್ಗಳನ್ನು ಕೊಟ್ಟಿತ್ತು ಅದನ್ನು ದಾಖಲೆನ ಮುರಿತೇವೆ, ಅತಿ ಹೆಚ್ಚು ಲೀಡ್ಗಳನ್ನು ಕೊಡ್ತೇವೆ ಅಂತೇಳಿ ಅಂಕಿ ಸಂಖ್ಯೆ ಸಮೇತ ವರದಿಯನ್ನು ನೀಡಿದ್ದಾರೆ. ಅವರ ವಿಶ್ವಾಸ ನೋಡಿದಾಗ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರಿಗೆ ಆಗ್ತದೆ, ಗೆಲುವು ಆಗ್ತದೆ ಅನ್ನೋ ವಿಶ್ವಾಸ ನನಗೆ ಇನ್ನೂ ಇಮ್ಮಡಿಯಾಗಿದೆ. ಜಮೀರ್ ಅಹಮದ್ ಅವರು ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ವಾಪಸ್ ಹೊರಟೋಗಿದ್ರು ನೀವು ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ವಿಶ್ವಾಸ ಇದೆ, ಬಿಜೆಪಿಯ ಕಾರ್ಯಕರ್ತರು ಯಾವ ರೀತಿ ರಣೋತ್ಸಾಹ ಇದೆ, ರಣರಂಗದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ, ಮತದಾರರು ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶರಾಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರನ್ನ ಬೆಂಬಲಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆಯನ್ನ ನೀಡಿದ್ದಾರೆ. ದಾವಣಗೆರೆಯ ಬಾಪೂಜಿ ಎಂಬಿಎ ಕಾಲೇಜಿನಲ್ಲಿರುವ ಪಕ್ಷದ ಕ್ಯಾಂಪ್ ಆಫೀಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಲೆ ಬೀಸುತ್ತಿದ್ದು ಗೆಲುವು ಗ್ಯಾರಂಟಿ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಶಾಮನೂರು ಶಿವಶಂಕರಪ್ಪನವರಿಗೆ ಕ್ಷೇತ್ರದ ಜನ 5 ವರ್ಷಗಳ ಕಾಲ ಆಡಳಿತ ನಡೆಸಲು ಅಧಿಕಾರವನ್ನ ನೀಡಿದ್ದಾರೆ. ಆದರೆ ಹಿರಿಯ ನಾಯಕನ ನಿಧನದಿಂದಾಗಿ ತೆರವಾದ ಸ್ಥಾನಕ್ಕೆ ಚುನಾವಣೆ ಬಂದಿದ್ದು ಉಳಿದ 2 ವರ್ಷಕ್ಕೆ ಶಾಮನೂರು ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. 27 ವರ್ಷದ ಯುವಕ ಸಮರ್ಥ ಶಾಮನೂರು ತುಂಬಾ ತಿಳುವಳಿಕೆ ಹೊಂದಿದ್ದು ಕ್ಷೇತ್ರದ ಬಗ್ಗೆ ಕಾಳಜಿಯನ್ನ ಹೊಂದಿದ್ದಾರೆ. ತಾತನ ಹಾದಿಯಲ್ಲಿ ಸಮರ್ಥ ಮುನ್ನಡೆಯುವರು ಎಂದು ತಿಳಿಸಿದ್ದಾರೆ. ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಸುಖಾಸುಮ್ಮನೆ ಗೊಂದಲ ಸೃಷ್ಟಿಸಲಾಗಿತ್ತು. ಆದರೆ ಗೊಂದಲವಿಲ್ಲ. ನಾವು ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಮರ್ಥ ಗೆಲುವು ಶತಸಿದ್ಧ. ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದರೂ ಕೂಡ ಪ್ರಯೋಜನವಿಲ್ಲ. ಹೀಗಾಗಿ ಮತದಾರರು ಸಮರ್ಥ ಕೈ ಹಿಡಿಯಲಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಭಾರತದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು 119ನೇ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಜನರಲ್ ಸೆಕ್ರೆಟರಿ ಅವರು ವಿಸ್ತಾರವಾಗಿ ದೇಶದ ರಾಜಕಾರಣ, ರಾಜ್ಯದ ರಾಜಕಾರಣ, ದೇಶದ ಅವ್ರು ತೆಗೆದುಕೊಂಡಂತ ನೀತಿ ಯೋಜನೆಗಳು ಯಾವ ರೀತಿ ನಮ್ಮ ಬಡ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಎಳೆಯಾಗಿ ತಮಗೆ ಹೇಳಿದ್ದಾರೆ. ಹೇಗೆ ಮಿಡ್ಲ್ ಈಸ್ಟ್ ನಲ್ಲಿ ನಡೆದಂತ ಈ ಒಂದು ಯುದ್ಧದಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಹೊಡೆತ ಆಗುತ್ತೆ, ಬರೀ LPG ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು ಅಷ್ಟೇ ಅಲ್ಲ, ಎಂಟೈರ್ ಬಿಸ್ನೆಸ್ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ತೆಗೆದುಕೊಂಡಂತ ಅವೈಜ್ಞಾನಿಕವಾದಂತ ವಿದೇಶಾಂಗ ನೀತಿಗಳಿಂದ ಟ್ರೇಡ್ ಡೀಲ್ ಅಂತ ಹೇಳ್ತಾರೆ, ಅದರಿಂದ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಅವರು ಕುಲಂಕುಷವಾಗಿ ಮಾತನಾಡಿದ್ದಾರೆ. ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಈ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ಪ್ರಭುಗಳು 5 ವರ್ಷಕ್ಕೆ ಶಾಮನೂರು ಶಿವಶಂಕರಪ್ಪಜಿ ಅವರಿಗೆ ಅವಕಾಶ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದಾರೆ. ಅಚಾನಕ್ ಆಗಿ ಅಥವಾ ವಯೋ ಸಂಬಂಧಿತ ಕಾಯಿಲೆಯಿಂದ ಅವ್ರು ತೀರ್ ಹೋದ ಮೇಲೆ ಏನು ಜನರ ಆಸೆ ಇತ್ತು 5 ವರ್ಷಕ್ಕೆ ಅವರು ಅವರ ಸೇವೆಯನ್ನ ಮಾಡ್ಲಿಕ್ಕೂ ಅಥವಾ ಅವರ ನಾಯಕತ್ವದಲ್ಲಿ ಮುಂದೆ ಬರಿಬೇಕು ಅಂತ ಇತ್ತು. ಸೊ ಕಳೆದ 2 ವರ್ಷಕ್ಕೆ ಇರುವಂತ 2 ವರ್ಷಕ್ಕೆ ಸಮರ್ಥ ಶಾಮನೂರ್ಗೆ ಆಶೀರ್ವಾದ ಮಾಡಿ ಜನ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾವೆಲ್ಲರೂ ಕೂಡ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಓಡಾಡ್ತಾ ಇದೆ. ಈ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ ಸದಸ್ಯರಾದ ನಾಸಿರ್ ಹುಸೇನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ವಿಧಾನ ಪರಿಷತ್ ಸದಸ್ಯರಾದ ಬಲ್ಸ್ಕಿನ್ ಭಾನು, ರಮೇಶ್ ಬಾಬು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮೆರೇಜ್ ಖಾನ್ ಸೇರಿದಂತೆ ಹಲವು ಮಂದಿ ಹಾಜರಿದ್ದರು. ಹಿಂದಿ ಭಾಷೆಯ ವಿಚಾರದಲ್ಲಿ ರಾಜ್ಯಪಾಲರ ಪತ್ರ ಹಿನ್ನೆಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇದೇನು ಮೊದಲೇನೂ ಅಲ್ವಲ್ಲ, ವಿಶೇಷವಾಗಿ ಹಿಂದಿ ಬಳಸದ ರಾಜ್ಯಗಳಲ್ಲಿ ಮೊದಲಿನಿಂದ ಇದೆ. ಇದು ಆದಷ್ಟು ಬೇಗ ಬಗೆಹರಿದರೆ ಒಳ್ಳೆಯದು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಪಾಪ್ಯುಲೇಷನ್ ಆಧಾರದ ಮೇಲೆ ಬೇಡ ಎಂಬ ಸಿಎಂ ಹೇಳಿಕೆ ಸರಿ ಇದೆ. ಉತ್ತರ ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಎಂಬ ಕಾರಣಕ್ಕೆ ಹೇಳಿದ್ದಾರೆ. ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಎಂದರು. ಇನ್ನು ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರವಾಗಿ ಪ್ರತಿಕ್ರಿಯಿಸಿ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದ ಅನಿಲ ಪೂರೈಕೆಯನ್ನ ಮಾಡಿಲ್ಲ, ಕನಿಷ್ಠ ಪೂರೈಕೆಯನ್ನಾದರೂ ಮಾಡಬೇಕಲ್ವಾ? ಅದಕ್ಕಾಗಿ ಈ ಸಮಸ್ಯೆ ಆಗ್ತಿದೆ. ಎಲ್ಲಾ ರಾಜ್ಯಗಳಿಗೆ ಕೊಟ್ಟಂತೆ ನಮಗೂ ಕೂಡ ಸಮರ್ಪಕವಾಗಿ ಕೊಡಲಿ. ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ಮೇಲೆ ನಿಗಾ ವಹಿಸಲಾಗಿದೆ ಎಂದರು. ಹೇಗಿದೆ ಸರ್ ಅಲ್ಲಿ ಪರಿಸ್ಥಿತಿ? ಚೆನ್ನಾಗಿದೆ. ಎರಡು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಬೈ ಎಲೆಕ್ಷನ್ ಆದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಬಿಜೆಪಿ ಅವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಒಂದು ಹೇಳ್ತಿದ್ವಿ. ಬಿಜೆಪಿ ಅಂದರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಅಲ್ವಾ ಸರ್ ಅದು ಹೋರಾಟ? ಹಿಂದೇನಾಯ್ತಲ್ರಿ, ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜ್ ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನು ಇಲ್ಲ. ಒಳ ಮೀಸಲಾತಿ ವಿಚಾರ ಏನು ಎಫೆಕ್ಟ್ ಆಗಲ್ಲ ಸರ್ ಕಾಂಗ್ರೆಸ್ಗೆ? ಅಲ್ಲಿ ಎಲೆಕ್ಷನ್ ಅಲ್ಲಿ ನಾವು ವಾಪಸ್ಸು ತಗೊಳ್ತೀವಿ ಅಥವಾ ಮಾಡೋದಿಲ್ಲ ಅಂತ ಏನಾದ್ರು ಹೇಳಿ. ನನ್ನ ಮತ್ತು ಎಸ್ಎಸ್ಎಂ ನಡುವೆ ಯಾವುದೇ ಮುನಿಸಿಲ್ಲ, ಸಮರ್ಥ 100% ಗೆಲ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರೊಂದಿಗೆ ಸುದ್ದಿಗೋಷ್ಠಿನ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಸಮರ್ಥ ಅವರನ್ನ ಗೆಲ್ಲಿಸಿ. ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಅಪಪ್ರಚಾರವನ್ನ ಮಾಡಬೇಡಿ. ಅಲ್ಪ ಅಸಂಖ್ಯಾತರ ಅಸಮಾಧಾನ ಸರಿಯಾಗಲಿದೆ ಎಂದು ಜಮೀರ್ ಅಹಮದ್, ಸಚಿವರ ಎಸ್ಎಸ್ ಮಲ್ಲಿಕಾರ್ಜುನ್ ಸಹ ನಾವಿಬ್ಬರು ಹೇಗೆ ಇರೋದು ಅದನ್ನೇ ದೊಡ್ಡದು ಮಾಡಬೇಡಿ ಎಂದರು. ನಾಳೆ ನಾನು ಬಾಗಲಕೋಟೆಗೆ ಈಗ ಮಲ್ಲಿಕಾರ್ಜುನ ನಮ್ಮ 4 ಸ್ನೇಹಿತರು ಸುಖಾದವರು ಇಂಚ ಇದ್ದಾರೆ. ನನ್ನ ಅಗತ್ಯತೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ. ಬಾಗಲಕೋಟೆಗೂ ಕೇಳ್ತಾರ, ಈಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಸರ್, ಈಗ 13 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಅವ್ರ ಜೊತೆ ಇದು ತಮ್ಮ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿಯಾಗಿದ್ದಾರೆ. 4 ಜನ ಅಭ್ಯರ್ಥಿಯಾಗಿದ್ದಾರೆ. ಬೇರೆ ಇಂಡಿಪೆಂಡೆಂಟ್ ಎಷ್ಟು ಎಲ್ಲ ಸೇರಿ 3,000 ಎಲ್ಲ ಸೇರಿ 3,000 ಅವ್ರಿಗೂ ತಕ್ಷಣ ನಾವು ಪ್ರಯತ್ನ ಮಾಡ್ತೀವಿ. 5ನೇ ತಾರೀಕು ಅಂದ್ರೆ ಇನ್ನ 4 ಗಂಟೆ 1 ಗಂಟೆ ಏನೇನೋ ಆಗುತ್ತೆ. 1 ಗಂಟೆದಾಗ ಏನೇನೋ ಆಗುತ್ತೆ. ಕಾಂಗ್ರೆಸ್ 10 ಕೋಟಿ ಇದು. ಸೌತ್ ಕ್ಷೇತ್ರ ಇದೆಲ್ಲ ಕಾಂಗ್ರೆಸ್ 10 ಕೋಟಿ ಇದು. ಯಾರು ಬರಲಿ ಯಾರು ಬಿಡ್ಲಿ, ಕಾಂಗ್ರೆಸ್ ಹೋಗಿ. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ತಾಲೂಕು ಕಚೇರಿಯ ಆವರಣದಲ್ಲಿ ಸರಳವಾಗಿ ಆಯೋಜಿಸಲಾಗಿತ್ತು. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್.ಡಿ. ರೇವಣ್ಣನವರು ಪುಷ್ಪಾರ್ಚನೆಯನ್ನ ಮಾಡಿ ಮಾತನಾಡುತ್ತಾ, ಬಾಬು ಜಗಜೀವನ್ ರಾಮ್ ರವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕರುಣಿಸಲಿ. ಇವರು ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ರವರು ಸರಿ ಸಮಾನವಾಗಿ ಕೆಲಸವನ್ನ ನಿರ್ವಹಿಸಿದ ಮಹಾನ್ ನಾಯಕರು. ಬಾಬು ಜಗಜೀವನ್ ರಾಮ್ ರವರು ರಕ್ಷಣಾ ಸಚಿವರಾಗಿ, ಗೃಹ ಮಂತ್ರಿಗಳಾಗಿ ಹಾಗೂ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಇವರು ಇಂದಿರಾ ಗಾಂಧಿಯವರ ಜೊತೆಯೂ ಕೂಡ ಕೆಲಸವನ್ನ ಮಾಡಿದ್ದ ಒಬ್ಬ ದಲಿತ ನಾಯಕ ಎಂದರು. ಜಗಜೀವನ್ ರಾಮ್ ಸಮುದಾಯದ ಮುಖಂಡರನ್ನ ಕರೆದು ಒಂದು ಸಭೆಯನ್ನ ಮಾಡಿ ಎಂದು ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗೆ ತಿಳಿಸಿದ್ದಾರೆ. ಯಾವ ಕೆಲಸಕ್ಕೂ ಅಷ್ಟೇ ನಮಗೆ ಏನು ಇವತ್ತು ಶಿಕ್ಷಣ ಈ ತಾಲೂಕಲ್ಲಿರುವಷ್ಟು ಶಿಕ್ಷಣ ಇಡೀ ಇಂಡಿಯಾ ದೇಶದಲ್ಲಿ ಪ್ರಧಾನಮಂತ್ರಿ ನಿರ್ಮಾಣ ಮಾಡೋ ಜಾಗದಲ್ಲೂ ಇಲ್ಲ. 8 ಬಸ್ ಸ್ಟ್ಯಾಂಡ್ ಕಾಲೇಜು, 3 ಪಾಲಿಟೆಕ್ನಿಕ್ ಇದೆ, ಇಂಜಿನಿಯರಿಂಗ್ ಕಾಲೇಜು, 7 ಮೊರಾರ್ಜಿ ಶಾಲೆ ಇದೆ, ಆದರ್ಶ ಶಾಲೆ ಇದೆ, ಸೆಂಟ್ರಲ್ ಸ್ಕೂಲ್ ಐತೆ. ಇನ್ನು ಯಾವ ಸ್ಕೂಲ್ ಇಲ್ಲ ಅಂತ ಕಿತ್ತೂರು ರಾಣಿ ಚೆನ್ನಾಗಿ ಯಾವುದು ಇಲ್ಲ ಅನ್ನೋಂಗಿಲ್ಲ.
ನಾನು ಹೇಳಿದ್ರು ಮತ್ತೆ ಹೊಸಟಿ ಇವತ್ತು ಇಂಜಿನಿಯರಿಂಗ್ ಕಾಲೇಜು 1200 ಮಕ್ಕಳು 18 ಇಂಜಿನಿಯರಿಂಗ್ ಕಾಲೇಜು ನಂಬರ್ 1. ಅದೇ ರೀತಿ ಇವತ್ತು ಡಿಪ್ಲೊಮಾ ಕಾಲೇಜ್ ಹೆಣ್ಮಕ್ಳಿಗೆ ಒಂದು ಮಾಡಿದ್ದೀವಿ, ಗಂಡು ಮಕ್ಕಳಿಗೆ 2 ಮತ್ತು ಅದರಲ್ಲಿ ಒಂದು. ಆಮೇಲೆ ಇದು KPSC ಶಾಲೆ 8, 9 KPSC ಶಾಲೆ ಎಲ್ಲಿ ಯಾವ ತಾಲೂಕು ಹೋಗುತ್ತವೆ. ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ತಾಲೂಕರು 9 KPSC ಶಾಲೆ ಇಲ್ಲ. ಗೊತ್ತಾಯ್ತೇನೆ. ಅಷ್ಟೆಲ್ಲ ನನ್ನ ಕೈಗೆ ಮಕ್ಕಳಿಗೆ ಏನಾಗಬೇಕು, ಬಡವರಿಗೆ ಏನಾಗಬೇಕು ಮಾಡಿಕೊಡ್ತೀವಿ. ಅದು ಉಪಯೋಗ ಪಡಿಬೇಕು, ಕೂತ್ಕೋಬೇಕು. ನಾನು ಹೇಳಿದೆ ಎಲ್ಲರೂ ಕರೆಸಿ ಮನೇಲಿ ಹೇಳಿದೆ ಒಳ್ಳೆಯ ತಾಲೂಕು ಆಡಳಿತದ ಬಗ್ಗೆ ಮಾತಾಡಿ ಅಂತ ಹೇಳಿದೆ. ಒಂದು ಹುಟ್ಟು ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ, ಏನದರ ಮುಖ್ಯ ಧ್ಯೇಯೋದ್ದೇಶಗಳು ಅಂದ್ರೆ ಅವರ ಆದರ್ಶ ಬದುಕಿನ ಸಾಧನೆಗಳನ್ನ ನೆನಪು ಮಾಡಿಕೊಳ್ಳುವಂತಹ, ಹಾಗೆ ಆ ಆದರ್ಶ ಬದುಕಿನ ಮಾರ್ಗದಲ್ಲಿ ಅವರು ಹೇಗೆ ಸಾಗಿ ಹೋಗಿದ್ದಾರೆ ಆ ಮಾರ್ಗಗಳನ್ನ ನಮ್ಮದಾಗಿಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕಾಗಿ ಈ ರೀತಿಯ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತಾ ಅವರ ಸಾಧನೆಗಳನ್ನ ಮೆಲುಕು ಹಾಕ್ತಾ ನಾವು ಕೂಡ ಅವರ ಹಾದಿಯಲ್ಲಿ ಸಾಗಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಶ್ರೀಯುತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯ ಶುಭಾಶಯಗಳನ್ನ ಸರ್ವರಿಗೂ ಕೋರ್ತಾ ಅವರ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ ಸಮುದಾಯದ ಮಕ್ಕಳಿಗೆ ಗೌರವ ಸಮರ್ಪಣೆ ತಾಲೂಕು ಆಡಳಿತ ಇಂದು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರೇಣುಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಪುರಸಭಾ ಮುಖ್ಯಾಧಿಕಾರಿ ಯುಎನ್ ಶಿವಶಂಕರಪ್ಪ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ, ಇಂಜಿನಿಯರ್ ಪ್ರಶಾಂತ್, ಪಶು ಇಲಾಖೆಯ ತಿಪ್ಪೇಸ್ವಾಮಿ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಮುದಾಯ ಭವನದ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಉದ್ಘಾಟನೆಯನ್ನ ಶೀಘ್ರವಾಗಿ ಕೈಗೊಳ್ಳಲಾಗುವುದು ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದ್ದಾರೆ. ಪಟ್ಟಣದ ಬಾಪೂಜಿಯವರ ಪ್ರತಿಮೆಯ ಬಳಿ ಭಾನುವಾರ ತಾಲೂಕು ಆಡಳಿತ, ಪುರಸಭೆ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಾದಿಗ ಸಂಘಟನೆಗಳ ವತಿಯಿಂದ ಆಯೋಜಿಸಿದ್ದ ಹಸಿರು ಕ್ರಾಂತಿಯ ಅಧಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ವರ್ಷದ ಜನ್ಮ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಭವನಕ್ಕೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ವಿಶೇಷ ಅನುದಾನ ಸೇರಿ ಇವರಿಗೆ 2.50 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ ಶಾಸಕರು, ಭವನ ಉದ್ಘಾಟನೆಯಾಗಲು ಬೇಕಾಗುವ ಅನುದಾನ ಸೇರಿದಂತೆ ಎಲ್ಲ ರೀತಿಯ ಸಹಕಾರವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕಾರ್ಮಿಕ ಮತ್ತು ರೈಲ್ವೆ ಸಚಿವರಾಗಿ ನೌಕರರಿಗೆ 12 ಗಂಟೆಗಳ ಕಾಲ ಇದ್ದ ಕೆಲಸದ ಸಮಯವನ್ನ 8 ಗಂಟೆಗೆ ನಿಗದಿ ಮಾಡಿ ದುಡಿಯುವ ನೌಕರರಿಗೆ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಸೌಲಭ್ಯವನ್ನ ದೊರೆಯಲು ಕಾರಣರಾದರು. ಇದರ ಜೊತೆಗೆ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ತಂದು ದೇಶಕ್ಕೆ ತಮ್ಮದೇ ಆದ ಅಮೂಲ್ಯ ಕೊಡುಗೆಯನ್ನ ನೀಡಿದ ಮಹಾನ್ ನಾಯಕ ಎಂದು ನುಡಿದರು. ಮಾಡ್ಕೊಳ್ಬೇಕಂತ ಹೇಳಿ ಕೇಳ್ಕೊಂಡಿದ್ರ ಖಂಡಿತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಏನು ಜಗಜೀವನ್ ರವರ ಸಮುದಾಯ ಭವನ ಇದೆ, ಆ ಸಮುದಾಯ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಈ ಒಂದು ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂತದ್ದು, ಎರಡೂ ಕೂಡ ಒಂದೇ ದಿನದಲ್ಲಿ ಉದ್ಘಾಟನೆಯನ್ನ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ. ಅದೇ ರೀತಿಯಲ್ಲಿ ನಾನು ಸಮಾಜದ ಬಂಧುಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸೋದು, ಇವತ್ತು ಬಾಬು ಜಗಜೀವನರವರ ಜಯಂತಿಯನ್ನ ಆಚರಣೆ ಮಾಡ್ತಿದ್ವಿ. ಇವತ್ತು ಇಷ್ಟು ದೊಡ್ಡ ಮೊತ್ತಕ್ಕೆ, ಇಷ್ಟು ಎತ್ತರಕ್ಕೆ ಅವರು ಬೆಳೆದಿದಾರಲ್ವಾ, ಬೆಳೆಯಲಿಕ್ಕೆ ಏನ್ ಕಾರಣ? ಒಂದು, ಅವರು ವಿದ್ಯಾವಂತರಾಗಿದ್ರು, ಜ್ಞಾನವನ್ನ ಸಂಪಾದನೆಯನ್ನು ಮಾಡಿದ್ರು, ಜ್ಞಾನದ ಮೂಲಕವಾಗಿ ಈ ದೇಶದಲ್ಲಿ ಹಲವಾರು ರೀತಿಯಾಗಿ ಬದಲಾವಣೆಯನ್ನ ತಂದ್ರು. ಆ ನಿಟ್ಟಲ್ಲಿ ನಾವೇನ್ ಮಾಡ್ಬೇಕು? ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಲ್ವಾ? ಕೊಡಿಸ್ತಾ ಇದಾರ? ನಿಜವಾಗ್ಲು ಹೇಳಿ. ಸುಮ್ಮನೆ ನೀವು ಇಲ್ಲೇನೋ ಹೇಳ್ತಾರೆ, ಇಲ್ಲೇನೋ ಗೀತೋಪದೇಶ ಮಾಡ್ತಾರೆ, ಇಲ್ಲಿ ಕೇಳ್ಕೊತೀರಾ, ಅಲ್ಲಿ ಬಿಡ್ಬಿಡ್ತೀರಾ, ಆಯ್ತಾ? ಅದೇ ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಸ್ ಶಿವಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಆರ್ ರಾಮೇಗೌಡ, ಪುರಸಭಾ ಮಾಜಿ ಅಧ್ಯಕ್ಷ ಪ್ರಕಾಶ್, ಮಾಜಿ ಸದಸ್ಯ ಮಿಕ್ಸರ್ ಶಂಕರ್, ಮುಖ್ಯಾಧಿಕಾರಿ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆಲುವು ವಿಚಾರ ಆರ್ಸಿಬಿ ತಂಡದ ಮಾಜಿ ಮಾಲೀಕ ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ ವಿಜಯ್ ಮಲ್ಯ, ಆರ್ಸಿಬಿಯು ನಮ್ಮ ಸಿಂಹಗಳಿಗೆ ಶುಭಾಶಯಗಳು. ನಿಮ್ಮ ಬದ್ಧ ವೈರಿಗಳ ವಿರುದ್ಧ ನೀವು ಬೆಂಗಳೂರಿನಲ್ಲಿ ಸಿಂಹದಂತೆ ಘರ್ಜಿಸುತ್ತೀರಿ. ಇದೇ ರೀತಿ ಮುಂದುವರಿಸಿ ಎಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಆರ್ಸಿಬಿ ಟೀಮ್ ಮಾರಾಟ ಆದಾಗಲೂ ಕೂಡ ಭಾವನಾತ್ಮಕವಾಗಿ ಟ್ವೀಟ್ ಮಾಡಿದ್ರು. ಆರ್ಸಿಬಿ ಟೀಮ್ ನನ್ನ ಡಿಎನ್ಎ ಭಾಗ ಎಂದಿದ್ದಾರೆ. ಆರ್ಸಿಬಿ ತಂಡ ಪ್ರತಿ ಮ್ಯಾಚ್ಗೂ ಕೂಡ ಆಲ್ ದಿ ಬೆಸ್ಟ್ ಎಂದು ಶುಭಾಶಯವನ್ನ ತಿಳಿಸಿದ್ದಾರೆ. ಇನ್ನು ಭದ್ರಾವತಿ ನಾಗ ಅವರು ಆರ್ಸಿಬಿಯ ಮೇಲಿನ ಅಭಿಮಾನಕ್ಕಾಗಿ ತಮ್ಮ ಇಡೀ ಬೈಕಿನ ತುಂಬೆಲ್ಲ ಆರ್ಸಿಬಿ ಫೋಟೋಗಳನ್ನ ಅಂಟಿಸಿಕೊಂಡು ಹೆಮ್ಮೆಯನ್ನ ಪಡುತ್ತಿದ್ದಾರೆ. ಈ ಬಗ್ಗೆ ಅವರಲ್ಲಿಯೂ ಕೂಡ ಉತ್ಸಾಹಭರಿತ ಮಾತುಗಳಿವೆ. ಮರ ಬಿದ್ದು ಕಾರಿಗೆ ಹಾನಿಯಾಗಿದೆ. ಬಿಟಿಎಂ ಸೆಕೆಂಡ್ ಸ್ಟೇಜ್ 11ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದ್ದು, ಮೊದಲು ಒಣಗಿದ ಮರ ಬಿದ್ದಿದೆ. ಮರ ಕರೆಂಟ್ ಕಂಬದ ಮೇಲೆ ಬಿದ್ದಿದ್ದರಿಂದ ಕಂಬವು ಕೂಡ ವಾಲಿದೆ. ರಸ್ತೆಯಲ್ಲಿ ನಿಂತ ಕಾರಿನ ಹಿಂಭಾಗದ ಮೇಲೆ ಕರೆಂಟ್ ಕಂಬ ಬಿದ್ದು ಡ್ಯಾಮೇಜ್ ಆಗಿದೆ. ನಂತರ ಬೆಸ್ಕಾಂ ಸಿಬ್ಬಂದಿ ಮರವನ್ನ ತೆರವುಗೊಳಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ವಾಯು ಗುಣಮಟ್ಟ ಸುಧಾರಿಸುತ್ತಿದೆ. ಎಷ್ಟು ದಿನ ಉಸಿರಾಟಕ್ಕೂ ಕೂಡ ಮಾರಕವಾಗಿದ್ದ ಗಾಳಿಯು ಇಂದು ಒಳ್ಳೆಯ ಗುಣಮಟ್ಟದಲ್ಲಿರುವುದು ಸ್ವಲ್ಪ ಮಟ್ಟಿಗೆ ಆತಂಕವನ್ನ ಕಡಿಮೆಯಾಗಿಸಿದೆ. ಆದರೂ ಕೂಡ ವಾಯು ಗುಣಮಟ್ಟ ಎಲ್ಲೆಡೆಯೂ ಕೂಡ ಅನಾರೋಗ್ಯಕರ ಮಟ್ಟದಲ್ಲಿಯೇ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ. ರಾತ್ರಿ ಸಂಚಾರಕ್ಕೆ ಅರಣ್ಯ ಇಲಾಖೆ ನಿರ್ಬಂಧ. ಎಚ್ಚರಿಕೆಯಿಂದಿರಲು ಎಟಿಎಫ್ ಸೂಚನೆ. ಶೋಧ ಕಾರ್ಯಾಚರಣೆ ಮಾಡಿದ ಅಧಿಕಾರಿ ಸಿಬ್ಬಂದಿಗೆ ಅಭಿನಂದನೆ. ಚಾರಣಕ್ಕೆ ತೆರಳಿ ಕಾಣೆಯಾಗಿದ್ದ ಯುವತಿ ಪತ್ತೆ ಮತ್ತು ಸುರಕ್ಷಿತ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘನೆ. ಮತದಾರರು ಕಾಂಗ್ರೆಸ್ನ ವಿರುದ್ಧ ದಂಗೆ ಎದ್ದಿದ್ದೇಕೆ ಎಂದು ಯೋಚಿಸಲಿ. ಬಿಜೆಪಿ ಕಾರ್ಯಕರ್ತರಲ್ಲಿ ಗೆಲುವಿನ ರಣೋತ್ಸಾಹ. ವಿಜಯೇಂದ್ರ ಅಭಿಪ್ರಾಯ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.